ನೋಡಿ ವ್ಯೂ ಪಾಯಿಂಟ್ ರಾಜಾ ಸೀಟ್. ಬಂಧುಗಳೇ ನೋಡಿ, ಇವತ್ತು ನಾವು ಮಡಿಕೇರಿಗೆ ಬಂದಿದ್ದೀವಿ. ಮಡಿಕೇರಿ ಒನ್ ಡೇ ಟ್ರಿಪ್ ಏನಿದೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇವತ್ತು ಏನೇನು ನೋಡೋಕೆ ಸಾಧ್ಯನೋ ಎಲ್ಲ ನೋಡೋಣ. ನೋಡಿ, ಬೆಳಿಗ್ಗೆ ಇವಾಗ 6:30. ಯಾವ್ಯಾವ್ದು ಸಾಧ್ಯನೋ ಒನ್ ಡೇ ಅಲ್ಲಿ ಏನು ನೋಡ್ಬೋದು ಎಂಟೈರ್ ಮಡಿಕೇರಿಯಲ್ಲಿ ಅಷ್ಟನ್ನು ಈವ್ನಿಂಗ್ ಅಷ್ಟೊತ್ತಿಗೆ ಕವರ್ ಮಾಡ್ತೀವಿ. ಬಂಧುಗಳೇ, ಕೊಡಗು ದಕ್ಷಿಣದ ಕಾಶಿ ಎಂದು ಪ್ರಸಿದ್ಧಿಯಾಗಿದೆ. ನಾವು ಕೊಡಗುವಿಂದ ತಲಕಾವೇರಿಗೆ ಹೊರಟ್ವಿ ಮೊದಲು. ಯಾಕಂದ್ರೆ ತಲಕಾವೇರಿ ಸುಮಾರು 42 ಕಿಲೋಮೀಟರ್ ಇದೆ. ಅದಕ್ಕಿಂತ ಮುಂಚೆ ಭಾಗಮಂಡಲ ಬರುತ್ತೆ, ಅದು 32 ಕಿಲೋಮೀಟರ್ ಇದೆ. ಫಸ್ಟ್ ತಲಕಾವೇರಿ ನೋಡ್ಕೊಂಡು ಭಾಗಮಂಡಲಕ್ಕೆ ಬರೋಣ ಅಂತ ಹೋದ್ವಿ. ತಲಕಾವೇರಿ ಸುಮಾರು 3700 ಕಿಲೋಮೀಟರ್ ಹೈಟ್ ಇದೆ ಸಮುದ್ರ ಮಟ್ಟದಿಂದ. ನಾವು ಹೋದಾಗ ಫುಲ್ ಮಂಜು ಆವರಿಸಿತ್ತು. ಏನಂದ್ರು ಕಾಣಿಸ್ತಾನೆ ಇರಲಿಲ್ಲ. ಗಾಡಿಯನ್ನು ಹೊಡೆಯೋದಕ್ಕೆ ಬಹಳ ಕಷ್ಟ ಆಗ್ತಿತ್ತು. ಕಾರು ಚಲಾವಣೆ ಮಾಡೋದೇ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಮೋಡಗಳು ಅಡ್ಡ ಬರ್ತಾ ಇದ್ವು, ಸಾಕಷ್ಟು ತಿರುವುಗಳಿದ್ವು. ನಾವು ತಲಕಾವೇರಿಗೆ ತಲುಪಿದಾಗ ಸುತ್ತಮುತ್ತಲೂ ಪೂರ್ತಿ ಮಂಜಿನಿಂದ ಕವಿದಿತ್ತು. ಹಾಗೂ ಕೂಡ ಬಹಳಷ್ಟು ಜನ ಬಂದಿದ್ರು. ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ಚಪ್ಪಲಿ ಬಿಡ್ಬೋದು. ನೀವು ಅಕಸ್ಮಾತ್ ಗಾಡಿಯಲ್ಲಿ ಚಪ್ಪಲಿ ಬಿಡಿಲ್ಲ ಅಂದ್ರೆ ಅಲ್ಲಿ ಚಪ್ಪಲಿ ಬಿಟ್ಟು ಬರ್ಬೋದು. ನಾವು ಹೋದಾಗ 9 ಗಂಟೆ ಆಗಿತ್ತು ರೀಚ್ ಆದಾಗ. ಆಗ ಕೂಡ ಇನ್ನು ಬಹಳಷ್ಟು ಫಾಗ್ ಇತ್ತು. ನಾವು ಹೋಗ್ತಾ ಇದ್ರೆ ನಮಗೆ ಮಕ್ಕಕ್ಕೆಲ್ಲ ಅಡ್ಡಡ್ಡ ಬರ್ತಾ ಇತ್ತು, ಅಂದ್ರೆ ಬಡಿತಾ ಇತ್ತು ಮಂಜು, ಆ ರೀತಿಯಾಗಿತ್ತು. ಒಟ್ಟಿನಲ್ಲಿ ನಾವು ಹೋದಾಗ ಬಹಳ ಚೆನ್ನಾಗಿತ್ತು. ಅಂದ್ರೆ ನಾವು ಹೋದಾಗ ಮಾನ್ಸೂನ್ ಸೀಸನ್, ಮಳೆ ಎಲ್ಲ ಬಂದು ನಿಂತಿತ್ತು. ಆಗಸ್ಟ್ ಎಂಡ್ ಮಂತ್, ಅದು ಲಾಸ್ಟ್ ವಾರ. ಹಾಗಾಗಿ ಬಹಳ ಚೆನ್ನಾಗಿತ್ತು. ಬ್ರಹ್ಮಗಿರಿ ಬೆಟ್ಟ ಪರ್ವತದಿಂದ ಕಾವೇರಿ ತಾಯಿ ಹರಿತಾಳೆ. ಇಲ್ಲಿ ನೋಡ್ಬೋದು ನೀವು, ಅಗಸ್ತೇಶ್ವರ ದೇವಸ್ಥಾನ ಇದೆ. ಅದೇ ರೀತಿಯಾಗಿ ಈ ಕಡೆ ತೋರಿಸ್ತೀನಿ ನಿಮಗೆ, ಮೇಲಿಂದ ನಿಂತ್ಕೊಂಡು ಇಲ್ಲಿ ತೋರಿಸ್ತಾ ಇದ್ದೀನಿ. ಏನು ಕಾಣಿಸ್ತಾನೆ ಇಲ್ಲ, ಫುಲ್ಲು ಮಂಜಿನಿಂದ ಆವರಿಸ್ಬಿಟ್ಟಿದೆ. ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇದ್ದೀರಾ ಕಾವೇರಿ ತಾಯಿಯ ಉಗಮ ಸ್ಥಾನ. ಇಲ್ಲಿ ಕಾವೇರಿ ತಾಯಿಯ ದೇವಾಲಯ ಇದೆ. ಅಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಕಾವೇರಿ ತಾಯಿ ದೇವಾಲಯ ಇದೆ. ಅಕ್ಟೋಬರ್ ತಿಂಗಳ ಮಧ್ಯದಲ್ಲಿ ಕಾವೇರಿ ತಾಯಿ ಉಕ್ಕಿ ಹರಿತಾಳೆ, ಅಂದ್ರೆ ಭೂಮಿಗೆ ಸ್ಪರ್ಶ ಆಗ್ತಾಳೆ. ಭೂಮಿಗೆ ಸ್ಪರ್ಶವಾಗುತ್ತೆ ಅವತ್ತು ಕಾವೇರಿ ತಾಯಿ, ಅಂದ್ರೆ ನೀರು. ಆಗ ಇಲ್ಲಿ ಜಾತ್ರೆ ನಡೆಯುತ್ತೆ, ಬಹಳ ವಿಜೃಂಭಣೆಯಿಂದ 1 ತಿಂಗಳ ಜಾತ್ರೆ ನಡೆಯುತ್ತೆ. ಇಲ್ಲಿ ನೋಡ್ಬೋದು ನೀವು, ಕಾವೇರಿ ತಾಯಿ ಹುಟ್ಟಿ ಹರಿದ ನಂತರ ಇಲ್ಲಿ ಬಸವಣ್ಣ ಇದ್ರೆ, ಬಸವಣ್ಣನ ಬಾಯಿಯಿಂದ ನೀರು ಬರಂಗೆ ಮಾಡಿದ್ದಾರೆ. ಇಲ್ಲಿ ಕಾಯಿನ್ಗಳೆಲ್ಲ ಹಾಕ್ತಾರೆ. ಇಲ್ಲಿ ಬಸವಣ್ಣನ ಬಾಯಿಂದ ನೀರು ಬರುತ್ತೆ. ಇಲ್ಲಿ ತೀರ್ಥಸ್ಥಾನ ಕೂಡ ಇದೆ. ತೀರ್ಥಸ್ಥಾನವನ್ನು ಮಾಡ್ತಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಸಾಕಷ್ಟು ಪೂಜೆಗಳಿದೆ. ಯಾವ ಪೂಜೆಗಳು ಡೀಟೇಲ್ಸ್ ನೀವು ಅಲ್ಲಿ ಆಫೀಸಲ್ಲಿ ಇದ್ರೆ ಎಲ್ಲ ಹೇಳ್ತಾರೆ. ಬಟ್ ಇಲ್ಲಿ ತೀರ್ಥಸ್ಥಾನ ಮಾಡ್ತಾರೆ. ಪವಿತ್ರ ಸ್ಥಳ ಅಲ್ವಾ, ಹಾಗಾಗಿ ತೀರ್ಥಸ್ಥಾನ ಮಾಡಬೇಕಾದ್ರೆ ಅಲ್ಲಿ ಸ್ವಾಮಿಯವರು ಇವರ ಮೇಲೆ 3ರಿಂದ 5 ಚೊಂಬಿನಷ್ಟು ನೀರನ್ನು ಸುರಿತಾರೆ. ಅಂದ್ರೆ ಕಾವೇರಿ ತಾಯಿಯ ದೇವಸ್ಥಾನದ ಪೂಜೆ ನಂತರ ಸುರಿತಾರೆ. ಇಲ್ಲಿ ತೀರ್ಥಸ್ಥಾನ ಮಾಡುವುದರಿಂದ ಪವಿತ್ರರಾಗ್ತಾರೆ ಅನ್ನೋದೊಂದು ನಂಬಿಕೆ ಕೂಡ ಇದೆ. ಪವಿತ್ರ ಸ್ಥಳವಾಗಿದೆ. ನೋಡ್ಬೋದು ನೀವು ಯಾವ ರೀತಿ ಮಂಜು ಮುಚ್ಕೊಂಡಿದೆ ಅಂತ ನೋಡ್ಬೋದು. ಈ ರೀತಿಯಾಗಿ ನಾವು ಹೋದಾಗ ಕಾವೇರಿಯಲ್ಲಿ ತಲಕಾವೇರಿ ಈ ರೀತಿ ನಮಗೆ ಕಾಣಿಸ್ತಾ ಇತ್ತು. ಆ ರೀತಿಯಾಗಿ ಮಂಜೆಲ್ಲ ಮುಚ್ಕೊಂಡಿತ್ತು. ಇದನ್ನ ಏನಪ್ಪಾ ಅಂದ್ರೆ ದಕ್ಷಿಣದ ಗಂಗೆ ಅಂತಾನೂ ಕೂಡ ಕರೀತಾರೆ. ಇವಾಗ ಯಾವ ರೀತಿಯಾಗಿ ಗಂಗಾ ನದಿ ಉತ್ತರ ಭಾರತದಲ್ಲಿ ಪ್ರಸಿದ್ಧಿ ಹೊಂದಿದೆಯೋ, ಕಾವೇರಿಯನ್ನು ದಕ್ಷಿಣದ ಗಂಗೆ ಅಂತಾನೂ ಕೂಡ ಕರೀತಾರೆ. ಈ ರೀತಿಯಾಗಿ ಇಲ್ಲಿ ಪೂಜೆ ಮಾಡ್ತಾರೆ. ಇದಾದ ನಂತರ ನಾವು ಇಲ್ಲಿ ಮುಗಿಸ್ಕೊಂಡು ಭಾಗಮಂಡಲಕ್ಕೆ ಬಂದ್ವಿ. ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಇಲ್ಲಿ ನೋಡ್ಬೋದು ನೀವು. ತ್ರಿವೇಣಿ ಸಂಗಮಕ್ಕೆ ಬಂದ್ವಿ. ಈ ತ್ರಿವೇಣಿ ಸಂಗಮದ ಹತ್ರ ಕಾವೇರಿ, ಕನ್ನಿಕೆ, ಸುಜೋತಿ 3 ನದಿಗಳು ಕೂಡ್ತವೆ ಬಂದು. ಅಂದ್ರೆ ಇಲ್ಲಿ ನೋಡ್ಬೋದು ಎಲ್ಲ ಬಂದು ಒಂದತ್ರ ಸೇರುತ್ತೆ. ಹಾಗಾಗಿ ಇದನ್ನ ತ್ರಿವೇಣಿ ಸಂಗಮ ಅಂತ ಹೇಳಿ ಕರೀತಾರೆ. ಇದು ಕೂಡ ಪವಿತ್ರ ಸ್ಥಳ. ಇಲ್ಲಿ ಯಾರು ಚಪ್ಪಲಿಯನ್ನು ಧರಿಸಿ ಹೋಗೋದಿಲ್ಲ, ಚಪ್ಪಲಿಯನ್ನು ಬಿಟ್ಬಿಟ್ಟೆ ಹೋಗ್ತಾರೆ. ನೀರನ್ನು ತಲೆ ಮೇಲೆ ಹಾಕೋತಾರೆ, ಯಾಕಂದ್ರೆ ಪವಿತ್ರ ಸ್ಥಳವಾದ್ದರಿಂದ. ಇಲ್ಲಿ ನೋಡ್ಬೋದು ಕಾವೇರಿ ತಾಯಿ ಒಂದು ಕಡೆಯಿಂದ ಹರಿದ್ರೆ ಕನ್ನಿಕೆ ಮತ್ತು ಸುಜೋತಿ ಇನ್ನೊಂದು ಕಡೆ ಹರಿತಾರೆ. 3 ನದಿಗಳು ಬಂದು ಸೇರುತ್ತವೆ. ಅದಕ್ಕೆ ಇದನ್ನ ತ್ರಿವೇಣಿ ಸಂಗಮ ಅಂತೇಳಿ ಕರೀತಾರೆ. ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಕಡೆ ಎಡಗಡೆಯಿಂದ ಕಾವೇರಿ ತಾಯಿ ಹರಿತಾಳೆ, ಅದೇ ರೀತಿಯಾಗಿ ಈ ಕಡೆ ಬಲಗಡೆ ಆ ಕಡೆಯಿಂದ ಬ್ರಿಡ್ಜ್ ಕೆಳಗಿಂದ ಕನ್ನಿಕೆ, ಸುಜೋತೆ ಹರಿತಾರೆ. ಅವರಿಬ್ರು ಜೊತೆಗೆ ಬರ್ತಾರೆ. ಇಲ್ಲಿ ಬಂದು 3 ನದಿಗಳು ಸೇರ್ಕೊಳ್ತವೆ. ಅದಕ್ಕಾಗಿ ಇದು ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಕಾವೇರಿ, ಕನ್ನಿಕೆ, ಸುಜೋತಿ 3 ನದಿಗಳು ಸೇರ್ಕೊಂಡು ಹಾಗೆ ಮುಂದೆ ಹರ್ಕೊಂಡು ಹೋಗುತ್ತೆ. ಇದು ನಂತರ ಇದು ಪಕ್ಕನೆ ಬಗಂಡೇಶ್ವರ ದೇವಸ್ಥಾನ ಇದೆ. ಬಗಂಡೇಶ್ವರ ದೇವಸ್ಥಾನ ಶಿವಲಿಂಗ ರೂಪದಲ್ಲಿದೆ. ಅಂದ್ರೆ ಬಗಂಡೇಶ್ವರ ಮಹರ್ಷಿ ಅವರಿಗೆ ಶಿವ ಪ್ರತ್ಯಕ್ಷನಾಗಿದ್ದಂತೆ. ಹಾಗಾಗಿ ಶಿವ ಇಲ್ಲಿ ನೆಲೆಸ್ತೀನಿ ಅಂತ ಹೇಳಿದಾಗ ಇಲ್ಲಿ ಬಗಂಡೇಶ್ವರ ಸ್ವಾಮಿಯು ಲಿಂಗದ ರೂಪದಲ್ಲಿದೆ. ದೇವಸ್ಥಾನ ಬಹಳ ಪ್ರಸಿದ್ಧಿ ಹೊಂದಿದೆ. ಪುರಾತನವಾದ ದೇವಸ್ಥಾನ ಇದು.
ಚೋಳರ ಕಾಲದಲ್ಲಿ ಕಟ್ಟಿರುವಂತ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ಬಟ್ ಯಾವಾಗ ಕಟ್ಟಿದ್ರು ಅನ್ನೋದು ಇಲ್ಲಿ ಕರೆಕ್ಟಾಗಿ ನಮೂದಾಗಿಲ್ಲ. ಚೋಳರ ಕಾಲದಲ್ಲಿ ಕಟ್ಟಿದ್ರು ಅಂತ ಹೇಳ್ತಾರೆ. ಇದು ಒಂದು ಕೇರಳ ಶೈಲಿಯ ರೀತಿಯಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಪ್ರತಿದಿನ ಕೂಡ ಪ್ರಸಾದ ಅನ್ನ ಸಂತರ್ಪಣೆ ಇರುತ್ತೆ, ಪ್ರತಿ ದಿನಾಗ್ಲೂ ಇರುತ್ತೆ. ಒಟ್ಟು ಬಗಂಡೇಶ್ವರ ದೇವಸ್ಥಾನ ಬಹಳ ಸುಂದರವಾಗಿದೆ, ನೋಡ್ಬೋದು. ಅಲ್ಲಿ ತ್ರಿವೇಣಿ ಸಂಗಮ ಬರುತ್ತೆ, ಅದ್ರ ಪಕ್ಕದಲ್ಲೇ ಇದು ಬಗಂಡೇಶ್ವರ ದೇವಸ್ಥಾನ ಬರುತ್ತೆ. ಬ್ರಿಡ್ಜ್ ಕೂಡ ಹೊಸದಾಗಿ ಕಟ್ಟಿದ್ದಾರೆ ನೀವು, ಅದು ತಲಕಾವೇರಿಗೆ ಹೋಗುತ್ತೆ. ಬಗಂಡೇಶ್ವರ ದೇವಸ್ಥಾನಕ್ಕೆ ನೀವು ಮಡಿಕೇರಿ ಬಂದಾಗ ನೋಡಲೇಬೇಕಾದ ಒಂದು ಒಳ್ಳೆ ಸ್ಥಳ ಆಗಿದೆ ಮತ್ತು ಪುಣ್ಯ ಸ್ಥಳ ಆಗಿದೆ. ದೇವಸ್ಥಾನ ಕೂಡ ಬಹಳ ಚೆನ್ನಾಗಿದೆ ಬಂಧುಗಳೇ. ಅದೇ ರೀತಿಯಾಗಿ ನಾವು ಬಗಂಡೇಶ್ವರ ದೇವಸ್ಥಾನ ನಂತರ ನಾವು ಮಡಿಕೇರಿಗೆ ಮತ್ತೆ ಹಿಂದಿರುಗಿದ್ವಿ. ಯಾಕಂದ್ರೆ ಇಲ್ಲಿ ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತೇಳಿ, ಹಚ್ಚ ಹಸಿರಿನಿಂದ ಕೂಡಿದೆ. ಎಲ್ಲೂ ನೋಡಿದ್ರು ಹಚ್ಚ ಹಸಿರಿನಿಂದ ಕೂಡಿದೆ. ನಾವು ಮಡಿಕೇರಿಗೆ ಬಂದ್ಬಿಟ್ಟು ಇಲ್ಲಿಂದ ನಮ್ಮ ಪಯಣವನ್ನು ಅಬ್ಬೆ ಫಾಲ್ಸ್ಗೆ ಓದಿ ಬಂಧುಗಳೇ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಅಬ್ಬಿ ಜಲಪಾತ ಅಂತಿದೆ, ಅಲ್ಲಿಗೆ ಹೋದ್ವಿ. ಅದು ಮಡಿಕೇರಿಯಿಂದ ನಮಗೆ ಸುಮಾರು 6 ಕಿಲೋಮೀಟರ್ಗಳಾಗುತ್ತೆ. ಅಲ್ಲಿಂದ ಬಂದ ತಕ್ಷಣ ನಾವು ಇಲ್ಲಿ ಅಬ್ಬಿ ಜಲಪಾತದ ಹತ್ರ 10 ರೂಪಾಯಿ ಟಿಕೆಟ್ ತಗೊಳ್ತಾರೆ. 10 ರೂಪಾಯಿ ಟಿಕೆಟ್ ಇರುತ್ತೆ ಅಷ್ಟೇ. ಅದಕ್ಕೆ ಯಾಕಂದ್ರೆ ಇದು ಯಾವುದೇ ಒಂದು ಸರ್ಕಾರಕ್ಕೆ ಅಂದ್ರೆ ಗೋರ್ಮೆಂಟ್ಗೆ ಸೇರಿದ್ದಲ್ಲ, ಒಬ್ಬ ಪ್ರೈವೇಟ್ ಪರ್ಸನ್ಗೆ ಸೇರಿದ್ದು. ಅವರು ಹಿಂದೆ ಈ ಜಾಗವನ್ನು ತಗೊಂಡಿದ್ರಂತೆ. ತಗೊಂಡಾಗ ಈ ಅಬ್ಬಿ ಜಲಪಾತ ಇಲ್ಲಿತ್ತು ಅಂತ ಗೊತ್ತಾಯ್ತು. ಆಗ ಅವರು ಅಭಿವೃದ್ಧಿ ಪಡಿಸ್ಬಿಟ್ಟು ಈ ರೀತಿಯಾಗಿ ಮೆಟ್ಟಲುಗಳನ್ನೆಲ್ಲ ಮಾಡಿದ್ರು. ಮತ್ತು ಈ ರೀತಿ ದಾರಿ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ಒಂದು ಭಯ ಇಲ್ಲ, ಹೆದರಿಕೆ ಇಲ್ಲದೆ ಜನಗಳು ಆರಾಮಾಗಿ ಹೋಗ್ಬೋದು. ಆ ರೀತಿಯಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಸುಮಾರು ಒಂದು 200 ಮೆಟ್ಟಲುಗಳಷ್ಟು ನಾವು ಅಬ್ಬಿ ಜಲಪಾತ ನೋಡೋದಕ್ಕೆ ಇಳಿಬೇಕಾಗುತ್ತೆ. 200 ಮೆಟ್ಟಲುಗಳಷ್ಟು ಇಳಿದ್ರೆ ಅಲ್ಲಿ ನಮಗೆ ಅಬ್ಬಿ ಜಲಪಾತ ಕಾಣುತ್ತೆ. ಇಲ್ಲಿ ನಿಮಗೆ ಟಿಕೆಟ್ ಬರೀ 10 ರೂಪಾಯಿ ಆದ್ರೆ, ನೀವು ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ಕಾರ್ ಪಾರ್ಕಿಂಗ್ಗೆ ಸುಮಾರು 50 ರೂಪಾಯಿ ಇರುತ್ತೆ. ಟಿಕೆಟ್ ಮಾತ್ರ ಬರೀ 10 ರೂಪಾಯಿ ಇರುತ್ತೆ. ಆದ್ರೆ ಅಬ್ಬಿ ಜಲಪಾತ ಮಾತ್ರ ಬಹಳ ಸುಂದರವಾಗಿದೆ. ಸಾಕಷ್ಟು ಜನರು ಇಲ್ಲಿ ಬರ್ತಾರೆ. ಅಂದ್ರೆ ವೀಕೆಂಡ್ ಅಲ್ಲಿ ತುಂಬಿ ಜನ ಸಂದಣಿಯಿಂದ ಕಿಕ್ಕರೆದು ತುಂಬಿರ್ತಾರೆ. ಅಷ್ಟು ಜನ ಬರ್ತಿರ್ತಾರೆ. ಬೇರೆ ದಿನಗಳಲ್ಲಿ ಅಷ್ಟು ರಶ್ ಇರೋದಿಲ್ಲ. ಆದ್ರೆ ವೀಕೆಂಡ್ ಸ್ಯಾಟರ್ಡೆ ಸಂಡೇ ಮಾತ್ರ ಬಹಳಷ್ಟು ಜನ ಬರ್ತಾರೆ. ಇಲ್ಲಿ ನೋಡ್ಬೋದು, ನಿಮಗೆ ಅಬ್ಬಿ ಜಲಪಾತ ಹರಿತಾ ಇದೆ. ಮೇಲಿಂದ ತೋರಿಸ್ತೀನಿ ನಿಮಗೆ, ಅಲ್ಲಿಂದ ಹರಿತಾ ಇದೆ ಅಬ್ಬಿ ಜಲಪಾತ. ಬಹಳ ಸುಂದರವಾಗಿದೆ. ಸಾಕಷ್ಟು ಜನರಿರ್ತಾರೆ, ಕೆಳಗೆ ಹೋಗೋದಕ್ಕೆ ಆಗೋದಿಲ್ಲ, ಅಷ್ಟು ಜನರಿರ್ತಾರೆ. ನೋಡ್ಬೋದು, ನೀವು ತೋರಿಸ್ತಾ ಇದ್ದೀನಿ ಎಷ್ಟು ಜನರಿದ್ದಾರೆ ಅಂತೇಳಿ. ಈಗ ಅಬ್ಬಿ ಜಲಪಾತದ ಒಂದು ಯಾವ ರೀತಿಯ ಒಂದು ಸೌಂಡ್ ಬರುತ್ತೆ ಅನ್ನೋದು ನಿಮಗೆ ಕೇಳಿಸ್ತೀನಿ ನಾನು. ಕೆಳಗೋಣ. ಬಂಧುಗಳೇ, ನೀವು ಮಡಿಕೇರಿಗೆ ಬಂದ್ರೆ ಅಬ್ಬೆ ಫಾಲ್ಸ್ ಹತ್ರ ಬರೋದಂತೂ ನೋಡೋದನ್ನು ಮರಿಬೇಡಿ. ಅಲ್ಲಿಗೆ ಬಂದು ಭೇಟಿ ಕೊಟ್ಟು ಈ ಅಬ್ಬೆ ಫಾಲ್ಸ್ ಹರಿಯುತ್ತೆ, ಯಾವ ರೀತಿ ಹರಿಯುತ್ತೆ, ಯಾವ ರಭಸದಿಂದ ಹರಿಯುತ್ತೆ ಅಂತ ನೀವು ನೋಡ್ಬೋದು. ಹತ್ರದಿಂದಾನೆ ನೋಡ್ಬೋದು. ಸಾಕಷ್ಟು ಜನರು ಬರ್ತಾರೆ, ನೋಡ್ತಾನೆ ಇರ್ತಾರೆ, ಗಂಟೆ ಗಟ್ಟಲೆ ನೋಡ್ತಾನೆ ಇರ್ತಾರೆ. ಅರ್ಧ ಗಂಟೆ, 1 ಗಂಟೆ, 1.5 ಗಂಟೆ ಕೂಡ ಅಲ್ಲೇ ನೋಡ್ತಾ ಇರ್ತಾರೆ. ಎಷ್ಟೊತ್ತಾದ್ರೂ ಹೋಗೋದಿಲ್ಲ, ಅಷ್ಟು ಎಂಜಾಯ್ಮೆಂಟ್ ಮಾಡ್ತಾರೆ. ನಾವುಗಳು ಕೂಡ ಇಲ್ಲಿ ಒಂದು ಅರ್ಧ ಗಂಟೆ ಇದ್ವಿ. ಅರ್ಧ ಗಂಟೆ ಈ ನೀರಿನ ರಭಸವನ್ನು ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ಆದ್ರೆ ದೃಶ್ಯ ಮಾತ್ರ ಸಖತ್ತಾಗಿತ್ತು, ಬಹಳ ಸುಂದರವಾಗಿತ್ತು ನೋಡಲು. ಅದ ನಂತರ ನಾವು ½ an hour ಇಲ್ಲಿ ಕಾಲ ಕಳೆದ್ಬಿಟ್ಟು ಬಂಧುಗಳೇ ಮೇಲ್ ಬಂದ್ವಿ. ಅಬ್ಬೆ ಫಾಲ್ಸ್ ಮೇಲ್ಗಡೆ ಅಂದ್ರೆ ಎಂಟ್ರೆನ್ಸ್ ಹತ್ರ ಪಾರ್ಕಿಂಗ್ ಇದೆ. ಕಾರ್ ಪಾರ್ಕಿಂಗ್ ಪಕ್ಕ ಅಲ್ಲಿ ಜಿಪ್ ಲೈನ್ ಅಂತಿದೆ. ಜಿಪ್ ಲೈನ್ ಅಂದ್ರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಷ್ಟು ಬಿಡ್ತಾರೆ, ಆ ಕಡೆ ಎಂಡಿಂದ ಬಿಡ್ತಾರೆ. ಆದ್ರೆ ಇದನ್ನ ನೋಡೋದಕ್ಕೆ ಮಾತ್ರ ಸೂಪರ್ ಆಗಿದೆ. ಬಟ್ ಇದರಲ್ಲಿ ಆಟ ಆಡೋರಿಗೆ ಮಾತ್ರ ಬಂಡದೆ ಧೈರ್ಯ ಇರಬೇಕು. ಯಂಗ್ಸ್ಟರ್ಸ್ಗಳು ಬಹಳಷ್ಟು ಆಡ್ತಾರೆ. ಇದಕ್ಕೆ 450 ರೂಪಾಯಿ ತಗೊಳ್ತಾರೆ ಒಂದು ಪರ್ಸನ್ಗೆ, ಒಂದು ಸಲ ಆ ಕಡೆಯಿಂದ ಈ ಕಡೆ ಬಿಡೋದಕ್ಕೆ. ಇದು ಬಹಳ ಚೆನ್ನಾಗಿದೆ. ಬಟ್ ಎಲ್ಲ ಸೇಫ್ಟಿ ಕೂಡ ಇದೆ ಇದರಲ್ಲಿ, ಯಾವುದೇ ರೀತಿಯ ತೊಂದರೆ ಇಲ್ಲ. ಸೇಫ್ ಗಾರ್ಡ್ ಇರುತ್ತೆ, ಹೆಲ್ಮೆಟ್ ಹಾಕಿರ್ತಾರೆ, ಎಲ್ಲಾ ರೀತಿ ಇರುತ್ತೆ ಇಲ್ಲಿ. ಆದ್ರೆ ಇದರಲ್ಲಿ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಆಡ್ತಾರೆ. ಇದನ್ನ ನೋಡೋದಕ್ಕೆ ಒಂದು ಸುಂದರವಾಗಿರುತ್ತೆ, ಬಹಳ ಮಜವಾಗಿರುತ್ತೆ ಬಂದಿದೆ.
ಅಬ್ಬಿ ಫಾಲ್ಸ್ ಇಂದ ಮತ್ತೆ ನಾವು ಮಡಿಕೇರಿಗೆ ಬಂದ್ವಿ. ಮಡಿಕೇರಿಗೆ ಬಂದಾಗ 1 ಗಂಟೆ ಆಗಿತ್ತು. ಆಗ ನಾವು ಊಟ ಮಾಡಬೇಕು ಅಂತೇಳಿ ಶಾಂತಿ ಸಾಗರ ಹೋಟ್ಲಿಗೆ ಬಂದ್ವಿ. ಇಲ್ಲಿ ನೋಡ್ತಾ ಇದ್ರೆ ನೀವು ಶಾಂತಿ ಸಾಗರ ಹೋಟ್ಲು, ಇದು ಕೊಡವ ಸಮಾಜದಲ್ಲೇ ಬರುತ್ತೆ. ನಾವು ಊಟ ಮಾಡೋದು ಬೇಡ ಅಂತೇಳಿ, ಯಾಕಂದ್ರೆ ಬಹಳಷ್ಟು ಕಡೆ ಸುತ್ತಾಡಿದ್ವಿ ಮತ್ತು ಇನ್ನೂ ಸುತ್ತಾಡ್ಬೇಕಾಗಿತ್ತಲ್ಲ, ಹಾಗಾಗಿ ನಾವು ಊಟ ಮಾಡೋದು ಬೇಡ ಅಂತೇಳಿ ನಾವು ತಿಂಡಿ ತಗೊಂಡ್ವಿ. ತಿಂಡಿ ತಗೊಂಡು ಅಲ್ಲಿ ತಿಂದ್ವಿ. ಬಟ್ ತಿಂಡಿ ಎಲ್ಲ ಚೆನ್ನಾಗಿತ್ತು ಶಾಂತಿ ಸಾಗರದಲ್ಲಿ. ಇಲ್ಲಿ ನನಗೆ ಏನಪ್ಪ ಕಂಡಿತು ಅಂದ್ರೆ, ನಾನು ಇಲ್ಲಿ ವಿಂಡೋಯಿಂದ ನೋಡಿದೆ. ವಿಂಡೋಯಿಂದ ನೋಡಿದಾಗ ಈ ದೃಶ್ಯ ಕಾಣಿಸ್ತು ನನಗೆ ಮಡಿಕೇರಿದು. ಅಲ್ಲಿ ನೋಡ್ತಾ ಇದ್ರೆ ನೀವು ಓಂಕಾರೇಶ್ವರ ದೇವಸ್ಥಾನ, ಅದು ಓಂಕಾರೇಶ್ವರ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಈ ವಿಂಡೋಯಿಂದ ಬಹಳ ಚೆನ್ನಾಗಿ ಕಾಣಿಸ್ತು. ಅದೇ ರೀತಿಯಾಗಿ ನಾವು ಊಟ ಮಾಡಿದ ನಂತರ ಹೊರಗೆ ಬಂದ್ವಿ. ಹೊರಗಡೆ ಬಂದ್ರೆ ಆ ಹೋಟೆಲ್ ಎದುರುಗಡೆನೆ ನಮಗೆ ಮಡಿಕೇರಿಯ ಫೋರ್ಟ್ ಕಾಣುತ್ತೆ. ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ. ಇದೇ ಮಡಿಕೇರಿ ಫೋರ್ಟ್. ನೀವು ಎಲ್ಲಿಗೂ ದೂರ ಹೋಗೋದೇ ಬೇಡ, 200 ಮೀಟರ್ ಆಗುತ್ತೆ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಒಳಗೆ ಬಂದ್ರೆ, ಮಡಿಕೇರಿ ಕೋಟೆ ಒಳಗೆ ಬಂದ್ರೆ ನಿಮಗೆ ಮ್ಯೂಸಿಯಂ ಇದೆ. ಅಂದ್ರೆ ಹಿಂದೆ ಇದು ಬ್ರಿಟಿಷ್ ಕಾಲದಲ್ಲಿ ಚರ್ಚ್ ಇತ್ತು. ಚರ್ಚ್ ಇದ್ದನ್ನ ಈಗ ಮ್ಯೂಸಿಯಂ ಮಾಡಿದ್ದಾರೆ. ಮ್ಯೂಸಿಯಂ ಏನು ಕೋಟೆ ಹೇಳ್ಕೊಳಂಗಿಲ್ಲ, ಬಟ್ ಬಂದರೆ ಒಮ್ಮೆ ವಿಸಿಟ್ ಮಾಡಿ ನೋಡ್ಬೋದು. ಪುರಾತನವಾದ ವಸ್ತು ಸಂಗ್ರಹಾಲಯಗಳು ಏನೇನಿದೆ, ಬಳಸಿ ತರ್ತಿದ್ರಲ್ಲ ಅದೆಲ್ಲ ಇರುತ್ತೆ. ಮತ್ತು ಅದೇ ರೀತಿಯಾಗಿ ಕೋಟೆ ಕೂಡ ಚೆನ್ನಾಗಿದೆ. ಬಂದರೆ ಒಂದ್ಸಲಿ ವಿಸಿಟ್ ಮಾಡಿ. ಈ ಕೋಟೆಯನ್ನು ಮುದ್ದು ರಾಜ ಎನ್ನುವರು 1681 ನಿರ್ಮಿಸಿದ್ದಾರೆ. ಇದು ಮೂಲತಃ ಮಣ್ಣಿನಿಂದಲೇ ನಿರ್ಮಿಸಿದ್ದಾರೆ. ತದನಂತರ ನೀವು ನೋಡ್ಬೋದು ಟಿಪ್ಪು ಸುಲ್ತಾನ್ ವಶದಲ್ಲಿ ಬರುತ್ತೆ. ಅದಾದ ನಂತರ ಬ್ರಿಟಿಷರು ವಶಪಡಿಸಿಕೊಳ್ತಾರೆ. ಬ್ರಿಟಿಷರು ವಶಪಡಿಸಿಕೊಂಡ ನಂತರ ಇಲ್ಲಿ ಒಂದು ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಚರ್ಚ್ ಅನ್ನು ನಿರ್ಮಿಸ್ತಾರೆ. ಇಲ್ಲಿ ನೋಡ್ಬೋದು ನೀವು, ಇದೇ ಮಡಿಕೇರಿ ಕೋಟೆ. ಜೀರ್ಣೋದ್ಧಾರ ಆಗಿಲ್ಲ, ಅಂದ್ರೆ ಅಭಿವೃದ್ಧಿ ಪಡಿಸಿಲ್ಲ, ಇದನ್ನ ಡೆವಲಪ್ಮೆಂಟ್ ಮಾಡಬೇಕು. ಯಾಕಂದ್ರೆ ಈ ಕೋಟೆಯಲ್ಲಿ ರಾಜಾನುರಾಜರು, ಧೀರ ವೀರ ಶೂರ ರಾಜಾನುರಾಜರು ಆಳಿದಂತ ಕೋಟೆ ಇದು. ಅಭಿವೃದ್ಧಿ ಪಡಿಸಿದ್ರೆ ಬರುವಂತ ಟೂರಿಸಂನವರಿಗೂ ನೋಡೋದಕ್ಕೆ ಚೆನ್ನಾಗಿರುತ್ತೆ. ನಾವು ಇದನ್ನ ಐತಿಹಾಸಿಕವಾದ ಒಂದು ಹಳೆಯ ಕೋಟೆ ಇದು, ನಾವು ಉಳಿಸ್ಕೋಬೇಕಾಗುತ್ತೆ. ಯಾಕೆ ಈ ಗೋರ್ಮೆಂಟ್ ಇದರ ಬಗ್ಗೆ ಗಮನ ಹರಿಸಿಲ್ಲ ಅಂತೇಳಿ ಇದುವರೆಗೂ ಗೊತ್ತಾಗ್ತಿಲ್ಲ. ಇದನ್ನ ಯಾವುದೇ ಒಂದು ಅಭಿವೃದ್ಧಿ ಕೂಡ ಪಡಿಸಿಲ್ಲ, ಹಾಗೆ ಎಲ್ಲ ಪಾಳು ಬೀಳ್ತಾ ಇದೆ. ಇದು ಕೋಟೆ ಇದು ನೋಡೋದಕ್ಕೆ ಚೆನ್ನಾಗಿದೆ, ಬಟ್ ಅಭಿವೃದ್ಧಿ ಪಡಿಸಿದ್ರೆ ಸಾಕಷ್ಟು ಜನ ಇನ್ನಷ್ಟು ಟೂರಿಸಂನವರಿಗೆ ಆಕರ್ಷಣೀಯ ಕೇಂದ್ರವಾಗದಲ್ಲಿ ಎರಡು ಮಾತಿಲ್ಲ. ಆದರೆ ಸರ್ಕಾರ ಇದುವರೆಗೂ ಇದಕ್ಕೆ ಗಮನ ಹರಿಸಿಲ್ಲ. ಅದೇ ರೀತಿಯಾಗಿ ನಾವು ಮುಂದೆ ಬಂದ್ರೆ ಅಲ್ಲೇ ಮ್ಯೂಸಿಯಂ ಇದೆ. ಮ್ಯೂಸಿಯಂ ಇಂದ ಹಿಂದೆ ಇದು ಬ್ರಿಟಿಷರ ಕಾಲದಲ್ಲಿ ಚರ್ಚ್ ಆಗಿತ್ತು. ಈ ಚರ್ಚ್ ಅನ್ನ ಈಗ ಮ್ಯೂಸಿಯಂ ಆಗಿ ಪರಿವರ್ತಿಸಿದ್ದಾರೆ. ಇಲ್ಲಿ ನೋಡಬಹುದು ಈಟಿ, ಬರ್ಜಿ, ಗುರಾಣಿ, ಕತ್ತಿ ಎಲ್ಲ ಇದೆ. ಹಿಂದೆ ರಾಜಾನುರಾಜರು ಯೂಸ್ ಮಾಡ್ತಿದ್ದ, ಅಂದ್ರೆ ಅವರು ಯುದ್ಧದ ಕಾಲದಲ್ಲಿ ಅಥವಾ ಅವರು ಪ್ರೊಟೆಕ್ಷನ್ಗೆ ಇಟ್ಕೊಂಡಂತ ಎಲ್ಲ ವಸ್ತುಗಳು ಕೂಡ ಇದೆ. ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ಸಿಡಿಮದ್ದು ಗುಂಡು, ಅಂದ್ರೆ ಹಾರಿಸುವಂಥದ್ದು ಇದೆ. ಅದೇ ರೀತಿಯಲ್ಲಿ ಮದ್ದು ಗುಂಡುಗಳು ಕೂಡ ನೋಡ್ತಾ ಇದ್ದೀರಾ ನೀವು, ಅದು ಕೂಡ ಇಲ್ಲಿ ಸಂಗ್ರಹದಲ್ಲಿ ಇದೆ, ವಸ್ತು ಸಂಗ್ರಹದಲ್ಲಿ. ಈ ವಸ್ತು ಸಂಗ್ರಹದಲ್ಲಿ ನೋಡ್ಬೋದು, ಚೆನ್ನಾಗಿದೆ, ನೋಡೋದಕ್ಕೂ ಬಹಳ ಒಳ್ಳೆ ವಿಷಯಗಳನ್ನು ತಿಳ್ಕೊಬಹುದು. ಕೋಟೆಯ ನಂತರ ನಾವು ರಾಜಾ ಸೀಟಿಗೆ ಬಂದ್ವಿ. ರಾಜಾ ಸೀಟ್ ಅಲ್ಲೇ ಸ್ವಲ್ಪ ದೂರದಲ್ಲಿದೆ. ಈ ರಾಜಾ ಸೀಟಲ್ಲಿ ಎಂಟ್ರಿ 20 ರೂಪಾಯಿ ಇದೆ. ಒಬ್ಬರಿಗೆ ಎಂಟ್ರಿ 20 ರೂಪಾಯಿ ಇರುತ್ತೆ. ಇದು ಒಂದು ದೊಡ್ಡದಾದ ಉದ್ಯಾನವನ. ಅಂದ್ರೆ ರಾಜಾ ಸೀಟ್ ಅಂತ ಹೆಸರು ಬರೋದಕ್ಕೂ ಒಂದು ಕಾರಣ ಇದೆ, ನಾನು ನಿಮಗೆ ಅದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಎಂಟ್ರಿ ಆದ ತಕ್ಷಣ ಇಲ್ಲಿ ನೋಡ್ಬೋದು ಸಾಕಷ್ಟು ಪ್ಲಾಂಟ್ಸ್ಗಳಿದೆ, ಅಂದ್ರೆ ಗಿಡಗಳಿದೆ, ಮರಗಳಿದೆ, ಒಳ್ಳೆ ಒಂದು ಹೂಗಳಿದೆ. ಹೂವಿನಿಂದ ಬಹಳಷ್ಟು ಹೂವಿನ ಗಿಡಗಳಿದೆ. ಇಲ್ಲಿ ಬಂದ್ರೆ ಒಂಥರ ಸಂತೋಷ, ಅಂದ್ರೆ ಮುದ ನೀಡುತ್ತೆ ಮನಸ್ಸಿಗೆ. ಇಲ್ಲಿ ಸುತ್ತಾಡ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಪಾರ್ಕು, ಉದ್ಯಾನವನ. ರಾಜಾ ಸೀಟು ಬಹಳ ವಿಶಾಲವಾಗಿದೆ, ಎಕರೆಗಟ್ಟಲೆ ಜಾಗದಲ್ಲಿ ರಾಜಾ ಸೀಟ್ ಇದೆ. ಇಲ್ಲಿ ಸಾಕಷ್ಟು ಜನರು ವಿಸಿಟ್ ಮಾಡ್ತಾರೆ. ಸಾಕಷ್ಟು ಜನರು ಇಲ್ಲಿ ವಿಸಿಟ್ ಮಾಡಿ ಸುತ್ತಾಡ್ತಿರ್ತಾರೆ, ಫೋಟೋಗಳು ತಗೊಳ್ತಾರೆ, ಸೆಲ್ಫಿಗಳನ್ನ ತಗೊಳ್ತಾರೆ. ಇಲ್ಲಿ ಎಲ್ಲಾ ಕಡೆ ಸುತ್ತಾಡ್ತಿರ್ತಾರೆ. ಯಾಕಂದ್ರೆ ಅಷ್ಟು ಹಸಿರಿನಿಂದ ಕೂಡಿದೆ. ಸುತ್ತಲೂ ನೋಡ್ಬೋದು ನೀವು, ಹಚ್ಚ ಹಸಿರಿನಿಂದ ಕೂಡಿದೆ. ಸಾಕಷ್ಟು ಫ್ಲವರ್ಸ್ ಇದೆ, ಬಹಳ ಸುಂದರವಾಗಿದೆ ನೋಡೋದು. ಅದೇ ರೀತಿಯಾಗಿ ನಾನು ಇವಾಗ ತೋರಿಸ್ತೀನಿ ನಿಮಗೆ ರಾಜಾ ಸೀಟ್. ಇದನ್ನ ರಾಜಾ ಸೀಟ್ ಅಂತ ಹೇಳ್ತಾರೆ. ಇಲ್ಲಿ ಹಿಂದೆ ಟಿಪ್ಪು ಸುಲ್ತಾನ್ ಅವರು ಕುತ್ಕೊಳ್ತಿದ್ರಂತೆ, ಅಂದ್ರೆ ಪ್ರಕೃತಿ ಸೌಂದರ್ಯವನ್ನು ಸವಿತಿದ್ರಂತೆ. ಅದಕ್ಕಾಗಿಯೇ ಇದನ್ನ ರಾಜಾ ಸೀಟ್ ಅಂತ ಹೆಸರು ಬಂದಿದೆ. ಅದಕ್ಕೆ ಇದನ್ನ ರಾಜಾ ಸೀಟ್ ಅಂತ ಕರೀತಾರೆ ಈ ಉದ್ಯಾನವನವನ್ನ. ಇಲ್ಲಿ ಮೇಲಿಂದ ನಿಮಗೆ ಒಂದು ರಮಣೀಯ ದೃಶ್ಯವನ್ನು ನೋಡ್ಬೋದು. ಮಡಿಕೇರಿಯ ಅರ್ಧ ಭಾಗದಷ್ಟು ಎಲ್ಲಾ ಕಾಣುತ್ತೆ. ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲಿ ಮಂಗಳೂರು ರೋಡ್ ಇದೆ, ಮಂಗಳೂರು ರೋಡ್ ಕೂಡ ಕಾಣುತ್ತೆ. ಅದೇ ರೀತಿಯಲ್ಲಿ 3 ರಿಂದ 4 ಪ್ಲೇಸ್ಗಳಿದೆ ವೀಕ್ಷಣೆ ಮಾಡುವಂತ ಸ್ಥಳಗಳಿಲ್ಲಿ. ಆ ಸ್ಥಳಗಳಿಗೆ ಹೋಗ್ಬೋದು. ಬಹಳ ಮೇಲ್ಮಟ್ಟಕ್ಕೆ ಆ ಸ್ಥಳಗಳಿದೆ, ಮೆಟ್ಲುಗಳೆಲ್ಲ ಇದೆ, ಅಲ್ಲಿಗೆ ಹೋಗ್ಬೋದು. ಅಲ್ಲಿ ನಿಂತ್ಕೊಂಡ್ರೆ ನೀವು ಪ್ರಕೃತಿ ಸೌಂದರ್ಯವನ್ನು ನೀವು ಸವಿಬಹುದು. ಅಲ್ಲಿ ಮೋಡಗಳು ಅಂದ್ರೆ ಫಾಗ್ ಬಂದ್ಬಿಟ್ಟು ನಮ್ಮ ಫೇಸ್ಗೆ ಬಡಿತಾ ಇರುತ್ತೆ, ಆ ರೀತಿಯಾಗಿದೆ. ಒಂದು ರಮಣೀಯ ದೃಶ್ಯವನ್ನು ನೋಡ್ಬೋದು, ಬಹಳ ಚೆನ್ನಾಗಿ ಕಾಣುತ್ತೆ ರಾಜಾ ಸೀಟ್ ಅಲ್ಲಿ ನೋಡಲಿಕ್ಕೆ ಮಾತ್ರ. ಅಲ್ಲಿದ್ರೆ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಒಂಥರ ಸಂತೋಷನೂ ಆಗುತ್ತೆ. ಯಾಕಂದ್ರೆ ಅಲ್ಲಿ ಕಾಲ ಕಳಿಬೇಕು ಅಂತ ಅನ್ಸುತ್ತೆ, ಯಾರಿಗಾದ್ರೂ ಅನ್ಸುತ್ತೆ. ಆ ರೀತಿಯಾಗಿ ರಾಜಾ ಸೀಟ್ ನಂತ ದೃಶ್ಯವನ್ನು ನಾವು ನೋಡ್ಬೋದು. ಅದೇ ರೀತಿ
ರೀತಿಯಾಗಿ ನಾವು ರಾಜಾ ಸೀಟ್ ಮುಗಿಸ್ಕೊಂಡು ಓಂಕಾರೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಓಂಕಾರೇಶ್ವರ ದೇವಸ್ಥಾನ ಹಾರ್ಟ್ ಆಫ್ ದ ಸಿಟಿ, ಅಂದ್ರೆ ಮಡಿಕೇರಿಯ ಹಾರ್ಟ್ ಆಫ್ ದ ಸಿಟಿಯಲ್ಲಿದೆ ಇದು ಓಂಕಾರೇಶ್ವರ ದೇವಸ್ಥಾನ. ಮೊದಲಿಗೆ ಇಲ್ಲಿ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ದರ್ಶನವನ್ನು ಪಡೆದ ನಂತರ ಓಂಕಾರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ. ಓಂಕಾರೇಶ್ವರ ದೇವಾಲಯ ಹೀಗೆ ಬಂದ್ರೆ ಇಲ್ಲಿ ಒಳಗಡೆ ಈ ರೀತಿಯಾಗಿ ನೋಡ್ಬೋದು ನೀವು. ಒಂದು ದೊಡ್ಡದಾದ ಒಂದು ಕಲ್ಯಾಣಿ ಇದೆ, ಬಹಳ ಸುಂದರವಾಗಿದೆ, ಪ್ರಶಾಂತವಾದ ಸ್ಥಳ. ಕಲ್ಯಾಣಿ ಮಾತ್ರ ಬಹಳ ಸುಂದರವಾಗಿದೆ ನೋಡೋದಕ್ಕೆ. ಇಲ್ಲಿ 3 ಕಡೆಯಿಂದನೂ ದಾರಿ ಇದೆ, ಬಹಳ ಚೆನ್ನಾಗಿದೆ. ಒಳಗೆ ಬಂದ್ರೆ ನಿಮಗೆ ಒಂದು ನೆಮ್ಮದಿ ಮತ್ತು ಒಂದು ಸಂತೋಷ ನೀಡುತ್ತೆ ಮತ್ತು ಪ್ರಶಾಂತವಾದ ಸ್ಥಳ. ಅಷ್ಟು ಚೆನ್ನಾಗಿ ಮನಸ್ಸಿಗೆ ಮುದ ನೀಡುತ್ತೆ. ನಾನು ತೋರಿಸ್ತಾ ಇದ್ದೀನಿ ದೇವಸ್ಥಾನದ ಮೇಲಿಂದ ಯಾವ ರೀತಿಯ ಒಂದು ದೃಶ್ಯ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿದೆ ಓಂಕಾರೇಶ್ವರ ದೇವಸ್ಥಾನವನ್ನು ನೀವು ಮಿಸ್ ಮಾಡ್ಕೋಬೇಡಿ. ಬಂಧುಗಳೇ ನೋಡಿ, ರಾಜಾ ಸೀಟ್ ಆದಮೇಲೆ ಕೊನೆಗೆ ನಾವು ಓಂಕಾರೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಓಂಕಾರೇಶ್ವರ ದೇವಸ್ಥಾನ ಮಡಿಕೇರಿಯ ಹಾರ್ಟ್ ಆಫ್ ದ ಸಿಟಿಯಲ್ಲೇ ಇದೆ, ಮಧ್ಯ ಇದೆ. ಇದನ್ನು ಲಾಸ್ಟಿಗೆ ಬಂದ್ವಿ. ಇವಾಗ ಕರೆಕ್ಟಾಗಿ 6 ಗಂಟೆ. ಇಲ್ಲಿಗೆ ಮಡಿಕೇರಿ ಟ್ರಿಪ್ನ ಎಂಡ್ ಮಾಡ್ತಾ ಇದ್ದೀನಿ ನಾನು. ಕೆಲವರೆಲ್ಲ ಬೆಳಿಗ್ಗೆನೇ ಹೋಗ್ತಾರೆ ಓಂಕಾರೇಶ್ವರ ದೇವಸ್ಥಾನಕ್ಕೆ, ಆದರೆ ಇದು ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ, ಸಂಜೆ 5 ಗಂಟೆಯಿಂದ. ಹಾಗಾಗಿ ಇದನ್ನು ಲಾಸ್ಟಿಗೆ ಇಟ್ಕೊಂಡಿದ್ದೆ. ಎಲ್ಲ ನೋಡಾಯಿತು. ಇವಾಗ ಲಾಸ್ಟಿಗೆ ಓಂಕಾರೇಶ್ವರ ದೇವಸ್ಥಾನದ ದರ್ಶನದ ಜೊತೆಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮಾಹಿತಿ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.